ಪ್ರಜೆಗಳಿಗೆ ಹಿತ ಮಾಡುವಂಥ ಗುಣದಲ್ಲಿ ಆತನ ವರ್ತನೆ ಹೇಗೆ ಅಂತಂದರೆ, ಅವನು ಚಂದ್ರನಿಗೆ ಸಮಾನನಾದವನು, ಕ್ಷಮಾಗುಣದಲ್ಲಿ ಭೂದೇವಿಗೆ ಸಮಾನನಾದವನು. ರಾಜರಿಗೆ ಇರಬೇಕಾದಂಥ ಮತ್ತೊಂದು ಶ್ರೇಷ್ಠವಾದಂಥ ಗುಣ ಅಂದರೆ ಅವರು ಕ್ಷಮಾವಂತರಾಗಿರಬೇಕು. ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮಾನನಾದವನು, ವೀರ್ಯ ಪರಾಕ್ರಮಗಳಲ್ಲಿ ಇಂದ್ರನಿಗೆ ಸಮಾನನಾದವನು ಅನ್ನುವಂಥ ಹೋಲಿಕೆ, ಇಂದ್ರನಿಗೆ ಸಮಾನನಾದವನು ಹೋಲಿಕೆಯನ್ನು ಮತ್ತೊಮ್ಮೆ ಕೊಡ್ತಾರೆ. ಸಮಗ್ರವಾದಂಥ ಧರ್ಮವನ್ನು ಆತ ತಿಳಿದುಕೊಂಡವನು, ಸತ್ಯಸಂಧನಾದವನು, ಶೀಲವಂತನಾದವನು, ಇತರರ ಗುಣಗಳಲ್ಲಿ ದೋಷ ಎಣಿಸುವವನಲ್ಲ, ವ್ಯರ್ಥ ಕಾರಣಕ್ಕಾಗಿ ಬೇರೆಯವರಿಗೆ ದೋಷ ಎಣಿಸುವಂಥವನಲ್ಲ. ಈ ಎಲ್ಲ ಗುಣಗಳನ್ನು ನಾವು ಮೇಲಿನ ಮೇಲೆ ಶ್ರವಣ ಮಾಡ್ತೀವಿ, ಅದೆಲ್ಲ ಸರಿ. ಪ್ರಚಲಿತ ರಾಜಕೀಯ ವಿದ್ಯಮಾನ ಇದಕ್ಕೆಲ್ಲ ಹೋಲಿಸಿ ನೋಡ್ತಿದ್ರೆ ಆಡಳಿತಗಾರನಿಗೆ ಎಂಥ ಮಹತ್ವದ ಗುಣಗಳಿರಬೇಕು. ಈಗಿನ ಆಡಳಿತಗಾರರು, ರಾಜಕಾರಣಿಗಳು ಪರಸ್ಪರ ಕೆಸರು ಎರಚಿಕೊಂಡು ಪರಸ್ಪರ ಕಲಹದಲ್ಲಿ ಆಸಕ್ತರಾಗಿ ಸಮಾಜದ ಹಿತವನ್ನು ಮರೆತೇನು ಬರುತ್ತಾರಲ್ಲ, ಅಂಥ ಸಂದರ್ಭದಲ್ಲಿ ರಾಮನ ಗುಣಗಳು ಮತ್ತಷ್ಟು ಹೆಚ್ಚು ಪ್ರಸ್ತುತ ಆಗ್ತವೆ. ದುಃಖಿಗಳಾದಂಥ ಪ್ರಜೆಗಳನ್ನು ಯಥೋಚಿತವಾದಂಥ ಸವಿ ಮಾತುಗಳಿಂದ ಸಂತೈಸುವನು. ಯಾವತ್ತೂ ಕೂಡ ಅವರಿಗೆ ಯಾವುದೇ ದುಃಖ ಆಗದೇ ಇರುವಂತ ನೋಡ್ಕೊಳ್ತಾನೆ. ಪ್ರಿಯ ಭಾಷೆಯಾದವನು. ಇತರರು ತನಗೆ ಮಾಡಿದಂಥ ಉಪಕಾರ ಅತ್ಯಲ್ಪ ಆಗಿದ್ರು ಅದನ್ನು ಮತ್ತೆ ಮೇಲಿನ ಮೇಲೆ ನೆನಪು ಮಾಡ್ಕೊಳ್ತಾನೆ. ನಿನ್ನೆ ಅದನ್ನೆಲ್ಲ ಎಲ್ಲ ಗುಣಗಳ ವರ್ಣನೆ ನೋಡಿದ್ವಿ. ಅದನ್ನು ಕವಿ ಹೇಳಿದ, ಈ ಪ್ರಜೆಗಳು ತಾವು ಹೇಳಿದ್ದಲ್ಲ. ಅದನ್ನು ಪ್ರಜೆಗಳೀಗ ಆ ಗುಣಗಳನ್ನೆಲ್ಲ ಮತ್ತೊಮ್ಮೆ ನೆನಪು ಮಾಡ್ಕೊಳ್ತಾರೆ. ಜಿತೇಂದ್ರಿಯನಾದವನು, ಮೃದು ಸ್ವಭಾವದವನಾದವನು, ಸ್ಥಿರವಾದಂಥ ಬುದ್ಧಿ ಇದ್ದವನು. ಆಡಳಿತಗಾರರಿಗೆ ಸ್ಥಿರವಾದಂಥ ಬುದ್ಧಿ ಮತ್ತಷ್ಟು ಮುಖ್ಯ. ಚಂಚಲ ಚಿತ್ತನಲ್ಲ, ನಿತ್ಯ ಸಂತುಷ್ಟನಾದವನು. ಅವನಿಗೆ ಅತೃಪ್ತಿ ಅಂತನ್ನೋದು ಏನೂ ಇಲ್ಲ. ಆಡಳಿತಗಾರರು ಅತೃಪ್ತರಾದರೆ ಅವರು ಭ್ರಷ್ಟಾಚಾರದಲ್ಲಿ, ಸ್ವಜನ ಪಕ್ಷಪಾತದಲ್ಲಿ ನಿರತರಾಗ್ತಾರೆ. ಆತ ನಿತ್ಯ ಸಂತುಷ್ಟ. ಮತ್ತು ಉಳಿದವರಿಗೂ ಇವನಿಗೂ ಇರುವಂಥ ವ್ಯತ್ಯಾಸ ಏನಂದರೆ, ಎಲ್ಲರೂ ಕೂಡ ಇವನನ್ನು ನೋಡಿ ಸಂತೋಷ ಪಡ್ತಾರೆ ಹೊರತು ಯಾರೂ ಇವನನ್ನು ನೋಡಿ ಅಸೂಯೆ ಪಡೋದಿಲ್ಲ. ರಾಮ ಪ್ರಿಯವಾದಿ ಹೌದು ಮತ್ತು ಸತ್ಯವಾದಿ ಹೌದು. ಇದು ಬಹಳ ಕಷ್ಟಕರವಾದದ್ದು. ಪ್ರಿಯವಾದಿಗಳು ಬೇಕಾದಷ್ಟು ಇರ್ತಾರೆ. ನಿಮ್ಮ ಎದುರಿಗೆ ಬಂದು ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂತೆ ನಡ್ಕೊಳ್ಳುವಂಥವ್ರು, ನಿಮಗೆ ಬೇಕಾದಂತೆ ಮಾತಾಡೋರು ಬೇಕಾದಷ್ಟು ಜನ ಇರ್ತಾರೆ. ಅವರೆಲ್ಲ ಸತ್ಯ ಹೇಳ್ತಾರೆ ಅಂತ ಖಾತ್ರಿ ಇಲ್ಲ. ಸತ್ಯ ಹೇಳೋರು ಬೇಕಾದಷ್ಟು ಜನ ಸಿಕ್ಕಾರೆ. ಆ ಸತ್ಯವನ್ನು ನಿಷ್ಠುರವಾಗಿ ಹೇಳಿ ನಿಮ್ಮ ಮನಸ್ಸಿಗೆ ನೋಯುವಂತೆ ಮಾತಾಡೋರು ಇರ್ತಾರೆ. ಆದರೆ ಪ್ರಿಯವಾದಿ ಹೌದು, ಸತ್ಯವಾದಿಯೂ ಹೌದು. ಅದೊಂದು ಅಪರೂಪವಾದಂಥ ಗುಣ. ಪ್ರಿಯವಾದದ್ದನ್ನು ಹೇಳಬೇಕು ಅನ್ನುವ ಕಾರಣಕ್ಕಾಗಿ ಪ್ರಜೆಗಳ ಜೊತೆ ಯಾವತ್ತೂ ಕೂಡ ಸುಳ್ಳಾಡುವಂಥವನಲ್ಲ. ತಾನು ಸರ್ವಜ್ಞರಾದರೂ ಕೂಡ, ಪರಮಾತ್ಮನ ಅಂಶ ಸಂಭೂತನಾದರೂ ಕೂಡ, ಬಹುಶ್ರುತರಾದಂತಹ ಜ್ಞಾನಿಗಳಾದಂತಹ ಬ್ರಾಹ್ಮಣರನ್ನ ಯಾವತ್ತೂ ಕೂಡ ಸೇವನೆ ಮಾಡುವಂಥವನು. ಆ ಕಾರಣದಿಂದಾಗಿಯೇ ಆತ ಅಪಾರವಾದಂಥ ಕೀರ್ತಿಯನ್ನು ಗಳಿಸಿದ್ದಾನೆ. ದಿನೇ ದಿನೇ ಆತನ ಕೀರ್ತಿ, ಆತನ ಪ್ರಭಾವ ಎರಡೂ ಕೂಡ ಹೆಚ್ಚುತ್ತಾ ಇವೆ. ಆತ ಎಷ್ಟು ಪರಾಕ್ರಮಿ ಅಂದರೆ, ದೇವತೆಗಳಲ್ಲೂ ರಾಕ್ಷಸರಲ್ಲೂ ಎಲ್ಲವರಲ್ಲೂ ಇರುವಂಥ ಅಸ್ತ್ರಗಳೇನಿವೆ ಅದೆಲ್ಲವನ್ನೂ ಈತ ತಿಳಿದುಕೊಂಡಂಥವನು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಅದಲ್ಲದೆ ಧನುರ್ವೇದ, ಇವೆಲ್ಲವನ್ನು ಕೂಡ ಸಾಂಗವಾಗಿ ಅಧ್ಯಯನ ಮಾಡಿದವನು. ಗುರುವಿನ ಬಳಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿ ಆಯಾ ಕಾಲದಲ್ಲಿ ಮಾಡ್ಕೊಳ್ಬೇಕಾದಂಥ ಎಲ್ಲ ವ್ರತಗಳನ್ನು, ವೇದ ವ್ರತವನ್ನು, ಸ್ನಾತಕ ವ್ರತವನ್ನು ಕೂಡ ಆತ ಮುಗಿಸಿದ್ದಾನೆ. 16 ಸಂಸ್ಕಾರಗಳ ಮನುಷ್ಯನ ಮಾಡ್ಕೊಳ್ತಾನಲ್ಲ, ಅದರಲ್ಲಿ ನಾವೀಗ ಬಹಳ ಶ್ರಮ ಅಂದರೆ ಉಪನಯನ, ವಿವಾಹ ಅದನ್ನು ಮಾಡ್ಕೊಳ್ತೀವಿ. ಈ ವೇದ ವ್ರತ, ವೇದಗಳನ್ನು ಅಧ್ಯಯನ ಮಾಡಿದ ಬಳಿಕ ಮಾಡ್ಕೊಳ್ಳುವಂಥ ವ್ರತ, ಸ್ನಾತಕ ವ್ರತ, ಇಂಥದ್ದೆಲ್ಲ ಅಪರೂಪದ ವ್ರತಗಳಿವೆ. ಅದನ್ನೆಲ್ಲ ಆತ ಮಾಡಿ ಮುಗಿಸ್ಕೊಂಡಿದ್ದಾನೆ. ಇದು ಒಂದು ನೋಡಿ, ಇದನ್ನು ನಾನು ಎಲ್ಲಿ ಕೇಳಿದ್ದಿಲ್ಲ. ಕೃಷ್ಣ ಹಾಡಿದ, ಕುಣಿದ, ವೇಣುನಾದ ಮಾಡಿದ ಅಂತೆಲ್ಲ ಕೇಳಿದೆ. ಗಂಧರ್ವ ವೇದ ಅಂತ ಅನಿಸ್ಕೊಂಡಿರುವಂತಹ ಸಂಗೀತ ಶಾಸ್ತ್ರದಲ್ಲಿ ರಾಮನು ಕೂಡ ನಿಷ್ಣಾತನಾಗಿದ್ದ. ರಾಮ ಎಲ್ಲಿ ದಾನ ಮಾಡಿದ್ದು ನಾವು ಮುಂದೆ ಕೇಳಲಿಕ್ಕಿಲ್ಲ, ಆದ್ರೆ ಅದು ಆತನಿಗೆಲ್ಲ ಗೊತ್ತಿತ್ತು. ಪರಿಶುದ್ಧನಾಗಿದ್ದಾನೆ. ಯಾವುದೇ ಸನ್ನಿವೇಶದಲ್ಲಿಯೂ ಕೂಡ ಧೈರ್ಯ ಬಿಟ್ಟುಕೊಡುವಂಥವನಲ್ಲ. ಮಹಾಬುದ್ಧಿಶಾಲಿಯಾದವನು. ಮತ್ತು ಮಂತ್ರಿಗಳಾದವರಿಂದ, ಆದವರಿಂದ ಕಾಲ ಕಾಲಕ್ಕೆ ಸರಿಯಾದಂಥ ಸಲಹೆಯನ್ನು ಪಡ್ಕೊಳ್ಳುವಂಥವನು.